ನಮಸ್ಕಾರ ರೀಪಾ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ನಡೆದೈತಿ ಗೊತ್ತೈತಿರಲ್ಲ. ಎಲ್ಲ ಅಭ್ಯರ್ಥಿಗಳು ಮತಬೇಟೆಗಾಗಿ ಮನೆ ಮನೆಗೆ ಹೊಂಟಾರ. ಹಂಗಾದ್ರ ಕಡಕ ಕಾಕ ಜವಾರಿ ಕಾಕ ಎಲ್ಲಿ ಹೊಂಟಾನಂತೀರಿ? ಇದೇ ಬೆಳಗಾವಿ ಜಿಲ್ಲೆಯ ರಾಣಿ ಚೆನ್ನಮ್ಮ ಜನ್ಮಸ್ಥಳವಾದ ಕಿತ್ತೂರು ಮತಕ್ಷೇತ್ರಕ್ಕೆ ಹೊಂಟಾನ ಕಾಕ. ಏನು ಸಮೀಕ್ಷೆ ತಗೊಂಡ ಹೊಂಟಾನ ನೋಡ್ರಿ. ಕಿತ್ತೂರು ಮಹಾಜನತೆ ಬಹಳ ಪುಣ್ಯವಂತರು, ಬಹಳ ಪರೋಪಕಾರಿ ಜೀವನ ಮಾಡುವವರು, ಹಸಿದವರಿಗೆ ಅನ್ನ ನೀಡುವವರು, ಅನ್ನದಾತರ ಒಂದು ರಾಣಿ ಚೆನ್ನಮ್ಮನ ಜನ್ಮಸ್ಥಳದಲ್ಲಿ ಹುಟ್ಟಿದಂತ ಇದೇ ಕಿತ್ತೂರು ನಾಡಿನ ಜನತೆ ಬರುವ ಮೇ 10ರಂದು ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡೋ ಸಲುವಾಗಿ ಶಪಥ ತಗೊಂಡಾರ. ಆ ಅಭ್ಯರ್ಥಿ ಯಾರು? ಅವನೆಂತ ವ್ಯಕ್ತಿ? ಈಗಾಗಲೇ ಶಾಸಕ ಇದ್ದ ಮೇಲೆ ಏನೇನು ಕಾರ್ಯಕ್ರಮ ಹಾಕೊಂಡ? ಇದೇ ಕಿತ್ತೂರು ಉತ್ಸವವನ್ನ ಕರ್ನಾಟಕ ಜನರು ನೋಡುವಂಗ ಮಾಡಿದಂತ ಇದೇ ಭಾರತೀಯ ಜನತಾ ಪಕ್ಷದ ಒಳ್ಳೆಯ ಸರಳ ಸಜ್ಜನಿಕೆಯ ರಾಜಕಾರಣಿ ಮಹಾಂತೇಶ ದೊಡ್ಡಗೌಡರ ಬಗ್ಗೆ ಮತ್ತೊಮ್ಮೆ ಹೇಳಾಕ ಬಂದಾನ ಕಾಕ. ಮಹಾಂತೇಶ ದೊಡ್ಡಗೌಡರ ಅಜಾತ ಶತ್ರು, ದೇಶ ರಾಜಕಾರಣ ಮಾಡುವುದಿಲ್ಲ, ಯಾರ ಜೊತೆನೂ ವೈಮನಸ್ಸಿಲ್ಲ, ಅತ್ಯುತ್ತಮ ಬೆಳಗ್ಗೆಯಿಂದ ಮನವೊಲಿಸುವಂತ ಮತದಾರನ ಹತ್ತಿರ ಹೊಂಟಾನ. ಇದೇ ಕಿತ್ತೂರು ರಾಣಿ ಚೆನ್ನಮ್ಮ ನಗರ ಇವತ್ತು ಕಿತ್ತೂರು ಮತಕ್ಷೇತ್ರವನ್ನ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಾಕ ಹೊಂಟಾನ ಮಹಾಂತೇಶ ದೊಡ್ಡಗೌಡರು. ಮಹಾಂತೇಶ ದೊಡ್ಡಗೌಡರ ಮೇಲೆ ಯಾಕಷ್ಟು ಪ್ರೀತಿ? ಹೋದ ತಕ್ಷಣ ಕರೆದ ಮಾತಾಡಿಸುವಂತ ವ್ಯಕ್ತಿ, ತನ್ನ ಕಚೇರಿಯಲ್ಲಿ ಬರುವಂತ ಅಹವಾಲ ತೆಗೆದುಕೊಂಡು ಬಂದಂತ ಅನೇಕ ಸುಖ ದುಃಖಗಳನ್ನ ದೈನಂದಿನವಾಗಿ ವಿಚಾರ ಮಾಡಿ ಸ್ಥಳದಲ್ಲೇ ಇತ್ಯರ್ಥ ಮಾಡಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ನೇರವಾಗಿ ದೂರವಾಣಿ ಮುಖಾಂತರ ಮಾಡ್ತಾನೆ. ಇವನಂತ ಶಾಸಕ, ಅದ್ಭುತ ಶಾಸಕ. ಅಲ್ಲಿಯ ಜನ ಅಂತಾರ, ಕಿತ್ತೂರು ಮತಕ್ಷೇತ್ರದವರು ಯಾವಾಗಲೂ ಪುಣ್ಯವಂತರು, ಸರಳ ಸಜ್ಜನಿಕೆ ವ್ಯಕ್ತಿಯನ್ನ ಆರಿಸಿ ವಿಧಾನಸಭಾ ಕಳಿಸ್ತಾರ. ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ ನೋಡ್ರಿ. ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೊಂಡು ಇದೇ ಕಿತ್ತೂರು ಮತಕ್ಷೇತ್ರದಲ್ಲಿ ಜನಪ್ರಿಯರಾಗಿ ಅಭಿವೃದ್ಧಿ ಹರಿಕಾರನಾಗಿ ಕಿತ್ತೂರು ಉತ್ಸವವನ್ನ ಎಷ್ಟೊಂದು ಸರಳ ಸಜ್ಜನಿಕೆಯಿಂದ ಸುಂದರವಾಗಿ ಮಾಡಿ ಕರ್ನಾಟಕ ರಾಜ್ಯದ ಗಮನ ಸೆಳೆದು ಇವತ್ತು ಕಿತ್ತೂರನ್ನ ಮಾದರಿ ಕ್ಷೇತ್ರ ಮಾಡಿದಂತ ಮಹಾಂತೇಶ ದೊಡ್ಡಗೌಡರು ಈಗ ಮತ್ತೆ ಆರಿಸಿ ಬರ್ತಾರ್ರಿ. ಅದೇಂಗ ಬರ್ತಾರಂತಿರ್ಬೇಕು. ಅದೇನು ಮಾಡ್ತಿ ಕಾಕ ನೀ ಸಮೀಕ್ಷೆ? ಯಾವ ಹಳ್ಳಿಗೆ ಹೋಗಿ ಸಮೀಕ್ಷೆ ಮಾಡಿದಿ, ಯಾವ ಊರಿಗೆ ಹೋಗಿದೆ ಅಂತ ನೀವು ಕೇಳ್ತೇರಿ, ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕ್ತೇರಿ. ಆದ್ರ ಕಾಕ ಕುತ್ತಲಿನ ತನ್ನ ಅಭಿಮಾನಿ ವರದಿಗಾರ ಪ್ರತಿಯೊಂದು ಹಳ್ಳಿ ಗಲ್ಲಿಯಲ್ಲಿ ಅದಾನ. ಅವನು ನೇರವಾಗಿ ಫೋನ್ ಮುಖಾಂತರ ಹೇಳ್ತಾನ, ನಮ್ಮ ಶಾಸಕ, ಹೆಮ್ಮೆಯ ಶಾಸಕ ಮಹಾಂತೇಶ ದೊಡ್ಡಗೌಡರ್ ದೊಡ್ಡ ಸ್ವಾಭಿಮಾನ ಕುಟುಂಬದಿಂದ ಬಂದಂತ ವ್ಯಕ್ತಿ, ಎಲ್ಲರ ಜೊತೆ ನಯವಿನಯದಿಂದ ಮಾತನಾಡುವಂತ ವ್ಯಕ್ತಿ. ಇದೇ ವಿಧಾನಸಭಾದಲ್ಲಿ ಯಾರ ಜೊತೆನೂ ವೈಮನಸ್ಸು ಮಾಡಲಾರದಂತ ಸ್ಪೀಕರ್ ಮುಂದೆ ಕೂತ್ಕೊಂಡು ತನ್ನ ಕ್ಷೇತ್ರದ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅನುದಾನವನ್ನ ಸರಳವಾಗಿ ವಿರಳವಾಗಿ ತಂದು ಕಿತ್ತೂರು ಮತಕ್ಷೇತ್ರವನ್ನ ಇಷ್ಟೊಂದು ಅಭಿವೃದ್ಧಿ ಮಾಡಿದಂತ ಏಕೈಕ ರಾಜಕಾರಣ ಭಾರತೀಯ ಜನತಾ ಪಕ್ಷದ ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರದಲ್ಲಿ ಒಳ್ಳೆಯ ಶಾಸಕ ಅಂದ್ರೆ ಮಹಾಂತೇಶ ದೊಡ್ಡಗೌಡರಲ್ರಿ. ಮಹಾಂತೇಶ ದೊಡ್ಡಗೌಡರು ಏನ್ ಮಾಡ್ಯಾರ ಅಭಿವೃದ್ಧಿ ಕಾರ್ಯಕ್ರಮ? ಅನೇಕ ಗಲ್ಲಿಗಳಲ್ಲಿ ನೋಡ್ರಿ ಚರಂಡಿ ವ್ಯವಸ್ಥೆ, ರಸ್ತೆಗಳ ಅಭಿವೃದ್ಧಿ, ಬೀದಿ ದೀಪಗಳ ಅಭಿವೃದ್ಧಿ, ಅನೇಕ ಹೈಮಾಸ್ಕ್ ಬಲ್ಗಳನ್ನ ಹಾಕಿ ಸುಂದರವಾದ ಕ್ಷೇತ್ರವನ್ನ ಮಾಡಿದಾರ. ಯಾರ ಕ್ಷೇತ್ರ ಅದು? ನನ್ನ ಮತದಾರ ದೇವರ ಕ್ಷೇತ್ರ ಅಂತಾರ. ಮಹಾಂತೇಶ ದೊಡ್ಡಗೌಡರು ದೈನಂದಿನವಾಗಿ ಬೆಳಿಗ್ಗೆ 6 ಗಂಟೆಗೆ ಎದ್ದು 8 ಗಂಟೆವರೆಗೆ ತನ್ನ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿವೆ, ಯಾವ ಸರ್ಕಾರದಿಂದ ಯಾವ ಅನುದಾನ ಯಾವ ಇಲಾಖೆಯಿಂದ ಬಂದಿಲ್ಲ, ಅದನ್ನು ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗೆ ನೇರವಾಗಿ ಮಾತಾಡಿಸಿ ಅನುದಾನ ಬಿಡುಗಡೆಗೊಳಿಸುವ ಸಲುವಾಗಿ ಮಾಡ್ತಾರ. ಯಾಕೆ ಮಾಡ್ತಾರ್ರಿ ಇಂಥ ಇಚ್ಛಾಶಕ್ತಿ ಉಳ್ಳಂತ ಶಾಸಕ? ಇದೇ ಕಿತ್ತೂರು ಭಾಗದಲ್ಲಿ ಹೋಗಿ ನೋಡ್ರಿ, ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಟ್ಟಾರ, ಆರೋಗ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟಾರ, ಮಿನಿ ವಿಧಾನಸೌಧ ಕಟ್ಟಾರ. ಸರಳವಾಗಿ ವಿರಳವಾಗಿ ಈ ಮತದಾರನಿಗೆ ತನ್ನ ಅಧಿಕಾರಿ ತಕ್ಷಣ ಸಿಗಬೇಕು, ವಯೋವೃದ್ಧರಿಗೆ ಸಿಗಬೇಕು, ವಿಧವೆಯರಿಗೆ ಸಿಗಬೇಕು, ಜನಸಾಮಾನ್ಯರಿಗೆ ಸಿಗಬೇಕು. ಒಳ್ಳೆಯ ಸಾಕಾರ ಮೂರ್ತಿಯಾಗಿ ತನ್ನ ಕ್ಷೇತ್ರವನ್ನು ಬೆಳೆಸಾಕ ಹೊಂಟಾನ ಮಹಾಂತೇಶ ದೊಡ್ಡಗೌಡರ. ಬರುವ ಮೇ 10ರಂದು ಮಹಾಂತೇಶ ದೊಡ್ಡಗೌಡರು ಗೆಲುವಿನ ನನಗೆ ಬೀರಾಕತಾರ. ಈಗಾಗಲೇ ಮಹಾಂತೇಶ ದೊಡ್ಡಗೌಡ ಆಸೆ ಬಂದರನ್ನಾಕತಾರ ಅವ್ರ ಅಭಿಮಾನಿ ಬಳಗ. ಮತದಾರನ ಹೋಗಿ ಕೇಳಿದಾಗ, ಏನ್ರಿ ಕಾಕ ಈಗಾಗಲೇ ಮಹಾಂತೇಶ ದೊಡ್ಡಗೌಡರು ಆರಿಸಿ ಹೋಗ್ಯಾರ, ಈಗ ಬರೇ ಲೀಡ್ ಬೆಟ್ಟಿಂಗ್ ಮಾಡಾಕತ್ತೀವಿ, 8,000 ಅಂತರದಿಂದ ಲೀಡ್ ಆಗಿ ಬರ್ತಾರ, ವಿಧಾನಸಭಾ ಪ್ರವೇಶ ಮಾಡ್ತಾರ. ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂತಂದ್ರ ಕಿತ್ತೂರು ಇದು ಕೆನರಾ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತೈತಿ, ಮಂತ್ರಿ ಮಾಡಿ ಮತ್ತೆ ಕಿತ್ತೂರಿಗೆ ಮರಳ್ತನ ಅಂತಾರ. ಅಲ್ಲಿಯ ಅಭಿಮಾನಿ ಬಳಗ ಪ್ರಾರ್ಥನೆ ಮಾಡಾಕತ್ತಾರ. ಒಬ್ಬ ಮತದಾರ, ಒಬ್ಬ ಜನಸಾಮಾನ್ಯ ಯಾವಾಗ ಶಾಸಕನ ಬಗ್ಗೆ
ಪ್ರೀತಿ ವಿಶ್ವಾಸದಿಂದ ಹೃದಯದಿಂದ ಆಶೀರ್ವಾದ ಮಾಡ್ತಾನ. ಅದು ಯಾವಾಗಲೂ ಕಟ್ಟಿಟ್ಟ ಬುತ್ತಿ. ತಿಳ್ಕೊಡ್ರಿ ಕರ್ನಾಟಕ ರಾಜ್ಯದ ಜನತೆ. ಇವತ್ತು ಎಷ್ಟೋ ಶಾಸಕರನ್ನು ನಾವು ನೋಡಿದೀವಿ, ಮನೆಯಲ್ಲಿ ಇದ್ದರೂ ಸಹಿತ ಶಾಸಕರು ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಈ ಯಮಾರಿಸುವಂತ ಕಾಲ ಬಂದಾಗ ಈ ಮಹಾಂತೇಶ ದೊಡ್ಡಗೌಡರು ಯಾವಾಗಲೂ ಸರಳವಾಗಿ ಸಿಗುವಂತ ಶಾಸಕ. ಎಲ್ಲಿ ಹೋದರೂ ಸಹಿತ ಸಣ್ಣವರಿರಲಿ ದೊಡ್ಡವರಿರಲಿ ಎಷ್ಟು ಗುಣಗಾನ ಮಾಡಿ ವಿನಯದಿಂದ ಅವರ ಅಹವಾಲ ಸ್ವೀಕಾರ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ದೂರನ್ನ ಸಲ್ಲಿಸಿ ಅದನ್ನು ಇತ್ಯರ್ಥ ಮಾಡುವಂತ ಏಕೈಕ ಶಾಸಕ ಮಹಾಂತೇಶ ದೊಡ್ಡಗೌಡರು. ಬರುವ 2023ರಲ್ಲಿ ಇದೇ ಭಾರತೀಯ ಜನತಾ ಪಕ್ಷ ವಿಧಾನಸೌಧದ ಮೇಲೆ ತನ್ನ ಬಾವುಟ ಹಾರಿಸಿದರೆ ಕಿತ್ತೂರಕ್ಕೆ ಮಂತ್ರಿ ಸ್ಥಾನ ಸಿಗತೈತ್ರಿ. ಕಿತ್ತೂರು ಮತದಾರ ಬಾಂಧವ್ರು ಹೇಳ್ತಾನೆ ಕೇಳ್ರಿ. ಕಿತ್ತೂರು ಪುಣ್ಯವಂತ ಮತದಾರರು, ಇಂಥ ವ್ಯಕ್ತಿನ ಕಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತಾರ ಮತದಾರರು. ಹಂಗಾದ್ರೆ ಕಿತ್ತೂರು ಭಾಗದಲ್ಲಿ ಏನು ಅಭಿವೃದ್ಧಿ ಮಾಡ್ಯಾರ, ಯಾವ ರೀತಿ ಅಭಿವೃದ್ಧಿಗಳನ್ನ ಕ್ಷಣದ ದೃಶ್ಯಗಳನ್ನ ತೋರಿಸ್ಬೇಕ, ಸಂಪೂರ್ಣ ವಿವರ ತೋರ್ಸಕತ್ತ ನೋಡ್ರಿ. ಹಂಗಾದ್ರೆ ಕಿತ್ತೂರು ಮತದಾರ ಕ್ಷೇತ್ರದವರು, ಅವರ ಅಭಿಮಾನಿ ಬಳಗ, ಅವರ ಸಹಿತೈಷಿಗಳು ಎಲ್ಲರೂ ಈ ನಂಬರ್ 1 ಚಾನಲ್ ಕಡಕ ಕಾಕನ್ ಚಾನಲ್ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಫಾಲೋ ಮಾಡ್ತೀರಿ. ಏನ್ ಅನಿಸಿಕೆಗಳು ಅದಾವ ನೇರವಾಗಿ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಅದಕ್ಕೆ ಮತ್ತೊಂದು ವಿಡಿಯೋ ಒಂದು ಬರ್ತೀನಿ. ಕಾಲ ಬಹಳ ಕಡಿಮೆ ಐತಿ. 8 ತಾರೀಕು ಚುನಾವಣೆಯ ಪ್ರಚಾರ ಮುಗಿತೈತಿ. 10 ತಾರೀಕು ಮತದಾನ ಹಕ್ಕೈತಿ. ಮತದಾನ ಹಕ್ಕನ್ನ ದಯಮಾಡಿ ಯಾರು ಕಳ್ಕೋಬೇಡ್ರಿ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಪ್ರಮುಖ ಅಸ್ತ್ರ. ಯಾವುದೇ ಪಕ್ಷ ಬರಲಿ, ಯಾವುದೇ ಜಾತಿ ಪಕ್ಷ ಬರಲಿ, ಯಾವ ರಾಜಕಾರಣ ಬರಲಿ, ಯಾವುದೇ ಸಮ್ಮಿಶ್ರ ಸರ್ಕಾರ ಬರಲಿ, ಅದಕ್ಕೆ ಮತದಾನ ಅಸ್ತ್ರ ಮಾತ್ರ ನೀವು ಉಪಯೋಗ ಮಾಡ್ಕೋಬೇಕು. ತಪ್ಪದೆ ಕಡ್ಡಾಯವಾಗಿ ಮತದಾನ ಮಾಡಿ ನಿಮ್ಮ ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ. ಇದು ನಂಬರ್ 1 ಚಾನಲ್ ವಿನಂತಿ. ಹಂಗಾದ್ರೆ ಕಡಕಾಕ ಮತ್ತೊಂದು ಸುದ್ದಿ ಹಂಗ್ ಬರಲ್ರಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವ್ರಿಗೂ ಕೂಡ ಪೂರಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಶ್ರೀ ಪಿ ಟಿ ಕಣ್ಣಪ್ಪನವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಈ ಕಾರ್ಯಕ್ರಮದ ರೂವಾರಿಗಳು ಕೂಡ ಅಂತ ಹೇಳ್ಬೋದು. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಪೂರಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಗ್ರಾಮದ ಹಿರಿಯರಿಗೆ ನಮಸ್ಕರಿಸುತ್ತಾ ಹಾಗೂ ಎಲ್ಲ ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮರು ತಾಯಂದಿರಿಗೆ ವಂದಿಸುತ್ತಾ, ಇನ್ನು ದೊಡ್ಡಗೌಡವರ ನೇತೃತ್ವದಲ್ಲಿ ಅವರ ಪಕ್ಷದ ತತ್ವಗಳನ್ನು ಹಾಗೂ ಈಗ ಬಂದಂತ ಪ್ರಣಾಳಿಕೆಯಲ್ಲಿ ಇದ್ದಂತ ಜನಪರ ಕಾರ್ಯಗಳನ್ನು ಮೆಚ್ಚಿ ಅವರಿಗೆ ನಾನು ಸ್ವ ಮನಸ್ಸಿನಿಂದ ಅವರ ಪಕ್ಷಕ್ಕೆ ಸೇರ್ಪಡೆ ಆಗಲು ಬಯಸುತ್ತೇನೆ ಎಂದು ತಮ್ಮಲ್ಲಿ ಹೇಳಿ ಬಯಸುತ್ತೇನೆ. ಅದರಂತೆ ಈಗ ಕಾಲಮಾನಗಳಲ್ಲಿ ನಾವು ಒಂದು ಈ ಸಂಗತಿ ಯಾಕೆ ಬರ್ಬೇಕಂದ್ರೆ, ಈಗ ಅವರ ಕಾರ್ಯಗಳನ್ನು ಮೆಚ್ಚು ನಾನು ಸೇರ್ಪಡೆ ಆಗುವುದಕ್ಕಿಂತ ಇನ್ನೊಂದು ದುಃಖದ ಸಂಗತಿ ಅಂದರೆ ಏನಂದ್ರೆ, ಈಗಾಗಲೇ ನಾನು